ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ಕೆ ಶಿವರಾಮ್ ಕಾರಂತ್ರವರ ಮೂಕಜ್ಜಿಯ ಕನಸುಗಳು ಭಾಗ 52. ಆತನ ತಾಯಿ ನನ್ನ ಮನೆಗೆ ಬಂದಿದ್ದು ಅದಕ್ಕಾಗಿ. ಸೀತೆಯೊಡನೆ ತಮ್ಮ ಯಾವುದೋ ಗೋಳನ್ನು ತೋಡಿಕೊಂಡರು. ಅವರು ಮನೆಯನ್ನು ಬಿಟ್ಟು ಹೊರಡಲಾರರು. ನಿಮ್ಮ ಯಜಮಾನ ಅವನ ದೋಸ್ತಿ. ಹಾಗಾಗಿ ಒಂದು ದೊಡ್ಡ ಮನಸ್ಸು ಮಾಡಿ ಮೈಸೂರಿನ ತನಕ ಹೋಗಿ ಅವರನ್ನು ಕಂಡು, ಜೊತೆಗೆ ಮಂಜುನಾಥನನ್ನು ಕಂಡು ನನ್ನ ಮಗ ನಿಜವಾದ ಕತೆ ಏನು ಎಂದಾದರೂ ತಿಳಿಯಬೇಕೆಂದುಕೊಂಡು ಬಂದಿದ್ದರು ಎಂದು ಕೇಳಲು ಬಂದಿದ್ದಳು. ಅದಕ್ಕೆ ಸೀತೆ, ಹೇಳಿ ನೋಡಿನಪ್ಪ ಎಂದಳಂತೆ. ಅವಳಿಗೂ ನಾನು ಎಲ್ಲ ವಿಷಯಗಳನ್ನು ಹೇಳಿದ್ದೆ. ಆದುದರಿಂದ ಅವರ ದುಃಖ ಭಾರವನ್ನು ನನ್ನ ಕೊರಳಿಗೆ ಕಟ್ಟಿದಾಗಾಯಿತು. ನನ್ನ ಬಾಲ್ಯ ಸ್ನೇಹಿತ ಜನ್ನ ಇಂಥದ್ದೊಂದು ವಿಚಿತ್ರ ವ್ಯಕ್ತಿಯಾಗಿ ಬೆಳೆದನೆಂದರೆ ವ್ಯಥೆಯಾಗದಿದ್ದಿತೆ. ಅವರ ಸಲಿಗೆಯು ನನ್ನ ಮೈಸೂರಿನ ಹೊರಡುವ ತನಕ ತಯಾರಿ ಮಾಡಿದ್ದು. ಅವರ ಮನೆಗೆ ಹೋಗಿ ಅವರ ಧೈರ್ಯವನ್ನು ಕೇಳಿ ಬಂದೆ. ಹೊರಡುವ ದಿವಸ ನಿಶ್ಚಯವಾಗಿ ಮಾಡಿಕೊಂಡು ಹೊರಡುವ ಮುಂಚಿನ ದಿನ ಅಜ್ಜಿಯೊಡನೆ, ಅಜ್ಜಿ, ನಾನು ಒಂದು ಕೆಲಸಕ್ಕೆ ಹೊರಡುತ್ತಿದ್ದೇನೆ, ಹೆಣ್ಣು ಗಂಡು ಹೇಳು ಅಂದರು. ಅವರು ಬಾಯಿಂದ ಗುಂಟು ಎಂಬ ಶಬ್ದ ಬಂದಿತು. ಅವನು ನಕ್ಕು ಆ ಮಾತು ಕೇಳಿದರು. ನಾನು ಕೇಳಿದ್ದೆ, ನಕ್ಕೆ ಹೊರಟೆ. ನೀವು ಅಡಿಕೆ ಬೆಳೆದವರು, ಗೊಟ್ಟು ಬೆಟ್ಟದ ಅಡಿಕೆ ಅರ್ಥ ತಿಳಿಯುತ್ತೆ ಅಜ್ಜಿ ಕೇಳಿದರು. ಗೊಟ್ಟು ಆ ಅರ್ಥವಲ್ಲ, ಆ ಗೊಡ್ಡು ಎಂಬ ಅರ್ಥವದು. ಹಾಗೋ ಇರಲಿ, ನಾನು ಹೋಗಿ ಬರುತ್ತೇನೆ. ಅವರಿಗೂ ತಿಳಿಸಿ ಬಳ್ಳಿ ಹೊರಟುಬಿಟ್ಟೆ. ಶಿವಮೊಗ್ಗ ಮುಟ್ಟುವುದರಲ್ಲಿಗೆ ಒಂದು ದಿವಸ ಕಳೆಯಿತು. ಬೀಗರ ಮನೆಯಲ್ಲಿ ಉಳಿದುಕೊಂಡರೆ ಅದೇ ರಾತ್ರಿ ಹೊರಡುವುದಕ್ಕಾಗುವುದಿಲ್ಲ ಯೋಚಿಸಿ ಎದುರೇ ಅಲ್ಲಿಗೆ ಹೋಗದೆ ರೈಲ್ವೆ ಸ್ಟೇಷನ್ಗೆ ಧಾವಿಸಿ 3ನೇ ಕ್ರಾಸ್ ಬಂಡಿಯಲ್ಲಿ ಮೊದಲೇ ತುಂಬಿಕೊಂಡಿದ್ದ ಪ್ರಯಾಣಿಕರ ಕುರಿಗೊಳದಲ್ಲಿ ನಾನೊಬ್ಬ ಸೇರಿಕೊಂಡೆ. ಮಧ್ಯರಾತ್ರಿ ಕಳೆದ ಮೇಲೆ ಅರಸೀಕೆರೆಯಲ್ಲಿ ಇಳಿದು ಮೈಸೂರಿಗೆ ಹೋಗುವ ರೈಲನ್ನು ಹತ್ತಿ ಕುಳಿತೆ. ಎಷ್ಟು ಹೊತ್ತಿನ ತನಕ ಆ ದರಿದ್ರ ಗಾಡಿ ಹೊರಟಿತು ಎಮ್ಮೆ ಕರುವಿನ ಹಾಗೆ. ಮೈಸೂರನ್ನು ಸೇರುವಾಗ ಬೆಳಗಿನ 10 ಗಂಟೆ ಆಗಿತ್ತು. ರೈಲ್ವೆ ನಿಲ್ದಾಣದಿಂದ ಶಿವರಾಂಪೇಟೆಗೆ ಬಂದು ದೂರ ದೂಡಿದೆ. ಅಲ್ಲಿಯೇ ಮಂಜುನಾಥ ಜಗದಂಬ ಹೋಟೆಲ್ ಇದ್ದುದರಿಂದ ನಾನು ವಸತಿಗೆ ಯಾವ ಬೇರೊಂದು ಯೋಚನೆಯನ್ನು ಮಾಡಬೇಕಾಗಿರಲಿಲ್ಲ. ಓದುತ್ತೇನೆ. ಆತನ ನನ್ನನ್ನು ಸ್ವಾಗತಿಸಿದ. ಬಹಳ ಉಪಚಾರ ಮಾಡಿದ. ಅಂತೂ ಮೈಸೂರಿಗೆ ಬನ್ನಿ ಅಂತ ನಾನು ಅದೆಷ್ಟೋ ಉಪಚಾರ ಮಾಡಿದ್ದೆ ನಿನಗೆ. ನೀವು ಇವತ್ತು ಬಂದಿರಿ ಎಂದು ಬಾರಲಿಕ್ಕಾದರೂ ಎಂದೆ ನಾನು. ಅವರ ಮನೆಯಲ್ಲಿ ಮಧ್ಯಾಹ್ನ ಊಟ ಉಪಚಾರ ಭರ್ಜರಿಯಾಗಿ ನಡೀತು. ನನಗೆ 4 ಬಗೆಯ ಸಿಹಿ ತಿಂಡಿಗಳು, ಎಲ್ಲವೂ ಹೊಸವೇ. ಜಿಲೇಬಿ ಅಂಥದ್ದು ತೋರಿಸಿ ಜಹಾಂಗೀರ್ ಅಂತ. ಉಳಿದುದಕ್ಕೆಲ್ಲ ಒಂದೊಂದು ನಾನೇ ಹೆಸರಿಟ್ಟೆ. ಅಲಾರಾಮ್, ಮಿರ್ಜಾಫರ್, ಔರಂಗಜೇಬ್ ಎಂಬ ಪರಿಹಾಸ ಮಾಡಿದ್ದ. ಊಟ ಮುಗಿಯಿತು ಮೇಲೆ ತಿಪ್ಪಾಜಿ ತೀರಿಕೊಂಡ ವಿಷಯವನ್ನು ಬಣ್ಣಿಸಿದ. ಆತನಿಗೂ ಅವಳು ಸೊತ್ತ ವಿಷಯ ಗೊತ್ತಾಯಿತು. ಅವರ ವಿಷಯ ತಿಳಿಯಲಿಲ್ಲ. ಅವರು ಆ ಗತಿಸಿದ ಪುಣ್ಯಜೀವಿಯನ್ನು ಕುರಿತು ಬಾಯಿ ತುಂಬ ಹೊಗಳಿದರು. ಪರ್ಯಾಯವಾಗಿ ನನ್ನ ಅಜ್ಜಿಗೂ ಅಗ್ಗದ ಶಿಫಾರಸು ದೊರೆಯುತ್ತಿತ್ತು. ಸಾಯಂಕಾಲ 4 ಗಂಟೆ ಹೊತ್ತಿಗೆ ಎಷ್ಟು ದಿವಸ ಇರ್ತೀಯ? ನಂಜನಗೂಡು, ಶ್ರೀರಂಗಪಟ್ಟಣ, ಮೈಸೂರು ಇವನ್ನೆಲ್ಲ ನೋಡಿಕೊಳ್ಳುವಿಕೆ ಕನಿಷ್ಠ 1 ವಾರವಾದರೂ ಬೇಕು. ಹೋಲ್ ಇಂಡಿಯಾದಿಂದ ಪ್ರವಾಸ ಜನರು ಬರುತ್ತಾರೆ. ಇವನು ನೋಡುವುದಕ್ಕೆ ಎಂಬ ಗಾಬರಿ ಹುಟ್ಟಿಸಿದೆ. ಮಂಜುನಾಥ ವಾರಗೀರ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ತಲೆಯ ಮೇಲೆ ಅಂದರೆ ಕೆಲವು 3 ದಿನ ಇಲ್ಲಿರಬೇಕು. ಅದು ನಿನ್ನ ದಾಕ್ಷಿಣ್ಯಕ್ಕೆ ಇರುವುದು. ನೀನು ಜಹಾಂಗೀರ್ ಶಹಬಾಜ್ ಕೋಟೆಯನ್ನು ಕೊಟ್ಟಿದ್ದು ನಾನು ಕೊಲ್ಲಲೇ ಇದ್ದರೆ, ನಿನ್ನ ಸಹಾಯವಿದ್ದರೆ ನಾನು ಬಂದು ಕೆಲಸ ಮಾತ್ರ ಒಂದೇ ದಿವಸಕ್ಕೆ ಮುಗಿತು. ಆಮೇಲೆ 2 ದಿವಸ ನಿನಗಾಗಿ ಇರುತ್ತೇನೆ. 1 ರಾತ್ರಿ ಪ್ರಯಾಣ, ಮುಂದೆ 1 ಹಗಲು. ಶಿವಮೊಗ್ಗಲೇ ಬೀಗರ ಮನೆಯಲ್ಲಿ ಅವರ ಮರುದಿವಸ ಅಲ್ಲಿಂದ ಗಾಡಿ ಕಟ್ಟಿಕೊಂಡು ಎಂದು ತಿಳಿಸಿದೆ. ಕೆಲಸದ ಮೇಲೆ ಬಂದೆಯೋ? ಆಗಲೇ. ನಿನ್ನಿಂದಾಗೋದು ಮಾಡಲಿಕ್ಕೇನು ತೊಂದರೆ? ಹೇಳು ಸಂಗತಿ ಎಂದ ಆತ. ಕೇಳಿದ್ದೆ ನನಗೆ ತೀರಾ ಯಾವತ್ತೂ ವಿಚಾರಗಳನ್ನು. ಆಗ ಮಂಜುನಾಥ್ ಮುಖ ಸಪ್ಪಗೆ ಮಾಡಿಕೊಂಡು, ನನ್ನ ನೋಡು ಸುಬ್ಬರಾಯರೇ, ನಾನು ಹೊಟ್ಟೆ ಕಿಚ್ಚಲ್ಲ, ಎಂದು ಸುಳ್ಳು ಮಾತು ಹೇಳುವವನಲ್ಲ ಎಂಬ ನಂಬಿಕೆ ನಿನಗುಂಟೆ ಎಂದು ಪ್ರಶ್ನೆ. ಹೋಗಿದ್ದರೆ ಮಂಜುನಾಥ್, ನೀನೆಲ್ಲಿಗೆ? ಏತಕ್ಕೆ ಬರುತ್ತೀಯಾ? ಆಗಿದ್ದರೆ ಅದು ಮುಗಿದ ಕತೆ. ಮುಂದೆಂದು? ತೀರಾ ಮುಂದೆಷ್ಟೇ ಎಂದೆ. ನಾನು ಹೊರಡುತ್ತಾ ನಮ್ಮ ಅಜ್ಜಿಯನ್ನು ಹೋದ ಕೆಲಸ ಏನಾಯಿತು ಎಂದು ಕೇಳಿದ. ಅವರು ಗೊಡ್ಡು ಅಂದರು. ಆಗ ನೀನು ಅಷ್ಟೇ ಅನ್ನುತ್ತೀಯಾ? ನೋಡು, ನಿನ್ನ ಜನಾರ್ದನ್ ಬಹಳ ಹುಷಾರಿನ ಜನ. ಕೆಲವು ಹೆಣ್ಣು ಮಕ್ಕಳ ತಂದೆ ತಾಯಂದಿರು ಆಸೆ ಹುಟ್ಟಿಸಿ ಅವರಲ್ಲೂ ಉಂಡು ತಿಂದು ಮರೆಯುತ್ತಾರೆ. 1-2 ಕಡೆ ಮದುವೆ ಮಾಡಿಕೊಳ್ಳುತ್ತೇನೆಂದು ಭರವಸೆ ಹೇಳಿ ನಂಬಿಸಿ ಆ ಹೆಣ್ಣು ಮಕ್ಕಳ ಜೊತೆ ತಿರುಗಾಡಿ ಮಕ್ಕು ಬೂದಿ ಎರಚಿ ಉಂಟು. ಎಷ್ಟೋ ದಿವಸ ನಡೆಯಿತು ಇಂಥ ಆಟ. ಹೀಗೆ ಮಾಡಿ ಒಂದು ಕಡೆ ಹಿಂದೆ ಮುಂದೆ ನೋಡದೆ ಸಿಕ್ಕಿಬಿದ್ದೆ. ಅವಳು ಬಸುರಿ. ಅವಳ ತಂದೆ ತಾಯಿ ಮದುವೆ ಒತ್ತಾಯಿಸಿದರೆ ಈಗ ಅವರಿಗೆ ದುಡ್ಡು ಕೊಟ್ಟು ಪಾರಾಗಬಹುದು ಅಂತ ತಿಳಿದ. ಆದರೆ ಅವರ ಆಟ ನಡೆಯಲಿಲ್ಲ. ಮೊನ್ನೆ ಕುರ್ಚಿಯಲ್ಲಿ ಅವರ ಮದುವೆಯಾಯಿತು ಎಂದು ತಿಳಿಸಿತು. ಬೇಕಾದರೆ ಹೇಳಿ, ಅವರ ವಸತಿ ಎಲ್ಲಿ ಏನು ಎಂಬುದನ್ನು ವಿಚಾರಿಸಿದ. ಆ ನವದಂಪತಿಗಳು ಮನೆಗೆ ಹೊರಡುತ್ತಾ ಹೋಗುವ ನೀನು ಹುಡುಗರು ಏನಾದರೂ ಜರತಾರಿ ಹಿಡಿದುಕೊಂಡು ಹೋಗು. ಇದು ವಾಸ್ತವದ ಕತೆ. ನಾನು ಯಾವ ಬಣ್ಣವೂ ಹಚ್ಚಿ ಹೇಳುವನಲ್ಲ ಎಂದು
ಮುಂದೆ ಅವನಿಗೆ ಮಾತನಾಡಲು ಬಾಯಿ ಬರಲಿಲ್ಲ. ನನಗೂ ಬಾಯಿ ಇರಲಿಲ್ಲ. ನಾನು 3 ದಿನಗಳ ಕಾಲ ಅಲ್ಲೇ ಬಂದಿದ್ದಕ್ಕೆ ಮಂಜುನಾಥ ಜೊತೆಯಲ್ಲಿ ಮೈಸೂರನ್ನು ನೋಡಿ ನನ್ನ ಬುದ್ಧಿ ಕೆಟ್ಟಿತ್ತು. ಅದು ನನ್ನ ಸ್ವಂತಕ್ಕೆ ಬಂದ ಆಪತ್ತಲ್ಲವಾದರೂ ಈ ಎಲ್ಲ ಸಂಗತಿಗಳನ್ನು ಜನ್ನನ ತಾಯಿ ಮತ್ತು ತಂದೆಗೆ ತಿಳಿಸಬೇಕಲ್ಲ ಎಂಬ ವ್ಯಥೆ ನನ್ನನ್ನು ಕಾಡತೊಡಗಿತು. ಒಂದು ದಿವಸ ಮಂಜುನಾಥ್ ಹೋಟೆಲಲ್ಲಿ ಕಾಫಿ ಕುಡಿಯಲು ಬಂದಿದ್ದ ಜನ್ನನನ್ನು ಕೆಲವರು ಮಿತ್ರರು ಸಿಕ್ಕರು. ಅವರು ಅವನ ವಿಷಯದಲ್ಲಿ ಇನ್ನಷ್ಟು ಕತೆ ಹೇಳಿದರು. ನನ್ನ ತಲೆ ಕೆಡಿಸಿಕೊಂಡು ಮೈಸೂರಿನ ಹೊರಟೆ. ದುಃಖ ಭಾರದಿಂದ ಶಿವಮೊಗ್ಗದಲ್ಲಿ ನಿಲ್ಲದೆ ಊರನ್ನು ಸೇರಿದು. ಬಂದು ಈ ಎಲ್ಲ ಸಮಾಚಾರ ಹೇಳಿದ್ದು ನನ್ನ ಅಜ್ಜಿಗೆ. ಅವರು ಅದೇ ನನಗೆ ಕಾಣಿಸಿದ್ದು. ನೀನು ಅದನ್ನು ಕಂಡಾಗಲ್ಲ ನನಗೆ ಹಾಗೆ ಕಾಣಿಸಿತು. ಹಾಗಂತೂ ಆಯಿತು, ಹೊಸದೇನೂ ಆಗಲಿಲ್ಲ ಎಂದರು. 4 ದಿನಗಳ ಕಾಲ ನನ್ನ ಪರಮ ಮಿತ್ರ ವಿಚಾರವನ್ನೇ ನನ್ನ ಭಾಷಿಸತೊಡಗಿತು. ನಿಜ, ಜನ್ನನು ಹಡದ ತಂದೆ ತಾಯಿಗಳು ನನಗಿಂತ 100 ಪಾಲು ಹೆಚ್ಚು ಸದಾಮನವಾಗಿರಬೇಕು. ಅವನನ್ನು ಎತ್ತವರು ಹೊರೆ ಆದರೂ ಅದೆಷ್ಟು ಅಷ್ಟು ವ್ಯಥೆ ನನಗೆ ಆಗದಿದ್ದರೂ ಮನಸ್ಸಿಗೆ ಮರೆಯುವಂಥದ್ದಲ್ಲ. ಒಂದು ಗುಣ ಇದೆಯಲ್ಲ, ದುಃಖ ಸ್ಮರಣೆಗಳಿಂದ ಜೀವನಾಂತ ನರಕವಾಗಬಹುದು ಎಂಬುದಕ್ಕೆ ಮರವೇ ಎಂಬುದು ಅನುಗ್ರಹ ಮಾಡಿದೆ ನಿಸರ್ಗ. ಮರೆತ ಜನ್ನನನ್ನು ಮರೆತರೆ ನನ್ನ ಹುಚ್ಚು ಹಂಬಲ ಮಾತ್ರ ನನ್ನನ್ನು ಮರೆತಿರಲಿಲ್ಲ. ಮನೆಯ ಮೂಡನ ಹಾಡಿ ಬಂತೆಂದರೆ ಅವು ನೆರವೇರಿಕೆಯೇ ಸದಾ ಆಗಿಯೇ ಆಗುತ್ತದೆ. ಆ ಆಟದಿಂದಲೇ ಇನ್ನೊಮ್ಮೆ ಕಲ್ಲು ಪಾರಾದರೆ ಬಳಿ ಹೋದೆ. ಆ ಪಾರೆಯ ಸಮೀಪದ ಬನವನ್ನು ಅವಲೋಕಿಸಿದೆ. ಅಲ್ಲಿಂದ ನೆಟ್ಟಗೆ ನಮ್ಮ ಒಕ್ಕಲು ಗೋವಿಂದನ ಮನೆಗೆ ಹೊರಡು. ಗೋವಿಂದ ನನಗೆ ಒದಗಲು 4-8 ಆಳುಗಳನ್ನು ಹೆಚ್ಚು ವಿಶ್ವಾಸದವನು. ಅವನನ್ನು ಕರೆದುಕೊಂಡು ಬಾ ನೋಡೋಣ. ಒಂದು ಕತ್ತಿ ಹಿಡಿದುಕೊಂಡು ಎಂಬ ಆಜ್ಞೆ ಮಾಡುತ್ತ ಅಲ್ಲಿಯ ತನಕವೂ ಕಳೆದುಕೊಂಡು ಬಂದೆ. ನೋಡು ಗೋವಿಂದ, ಇಲ್ಲಿ ಒಂದಿಷ್ಟು ಒಲ್ಲೆ ಬೆಳೆದ ಬಿಟ್ಟರೆ 4 ಸುತ್ತ. ನನಗೆ ಅದನ್ನು ಕಂಡು ಸವಾರಿ ಈಗ ಒಟ್ಟಾರೆ ಹೇಗಿದೆ ಅಂತ ನೋಡಬೇಕೆಂಬ ಆಸೆ. ನಿನ್ನ ಬಾಯಿ ರಂಪ ಮಾಡದೆ 1-2 ದಿವಸ ಹೆಚ್ಚು ಶ್ರಮವಹಿಸುತ್ತಾದರೂ ದೊಡ್ಡದಲ್ಲ. ಇದನ್ನೆಲ್ಲ ಕಂಡು ಒತ್ತಾರೆ ಮಾಡಬೇಕು. ಏಕೋ ಏನೋ ಅಂತ ಕೇಳಬಹುದು, ಇನ್ನೊಬ್ಬರಿಗೆ ಹೇಳಬೇಕೆ ಎಂದೆ. ಗೋವಿಂದ ಅದಕ್ಕೆ ನನಗೆ ಅಂದಾಜಾಯಿತು. ಒಡವೆ, ಒಳ್ಳೆ ನೀರು ಇವೆಲ್ಲ ಇಲ್ಲಿ ಆಚೆಗೆ ಪಸಂದಾಗೆ ಜಾಗವಿದೆ. 3 ಎಕರೆ ಅಡಿಕೆ ತೋಟ ಮಾಡಬಹುದು. ಇದಕ್ಕೆಲ್ಲ ಸರ್ಕಾರಿ ಜಾಗ ಅಂತ ಕಾಣುತ್ತದೆ. ಶಾನುಭೋಗರು ಮಾತಾಡಿಸಿದ್ದಾರೆ ಹಿಂದೆ. ನೀನು ಗೋವಿಂದನು ಬಹಳ ಸೂಕ್ಷ್ಮದವನು. ಎಂದು ಕೂಡಲೇ ಸುನ್ನಕ್ಕಿ ನುಕ್ಕಿ ಎಂದು ತೀರ್ಮಾನ ಮಾಡಬಲ್ಲೆ. ನನ್ನದರೂ ಸಮ. ಆದರೆ ನೋಡು, ಈ ಗ್ರಾಮ ಶಾನುಭೋಗರದು. ಇವರದು ವಸಂಡೆ ಗ್ರಾಮಕ್ಕೆ ಬೆಂಕಿ ಬಿದ್ದರೂ ಇಲ್ಲಿ ಬರುವವರಲ್ಲ. ನೀವು ಹೇಳಿದ ಹಾಗೆ ಇಲ್ಲಿ ನೀರು ಗೀರಿ ಇದೆ ಎಂದರೆ ಮಾತ್ರ ಮುಂದಿನ ಅಂದಾಜು. ಅದಕ್ಕೆ ನೀನು ಕರೆದುಕೊಂಡು ರಟ್ಟೆಗಿಟ್ಟೆ ಪುಟ್ಟ ಇದ್ದಾನೆ, ತಿಮ್ಮ ಇದ್ದಾನೆ. ಆದರೆ ಸುದ್ದಿ ತಿಳಿದರೆ ಅವರ ಬಾಯಿ ಬೆಣ್ಣೆ ಹಾಕುವವರು ಯಾರು? ನನ್ನ ಅಂದಾಜು ಮಾಡುವುದರೊಳಗೆ ಅವರು ಊರಿಗೆ ಸಂಧಿ ಉಬ್ಬಿಸಿ ನನ್ನವರು ತಲೆ ಕೆಳಗಾಗಿ ಆದ ಹಾಗೆ ನಿನಗೆ ಹೇಳಿದ್ದು ನಾನು. ನನ್ನಲ್ಲಿ ನಿನಗೆ ಅಷ್ಟೊಂದು ನಂಬಿಕೆ ಇಲ್ಲವಾದರೆ ನನ್ನನ್ನು ಮಾತಾಡಿಸುತ್ತಿದ್ದೀಯಾ ಎಂಬ ಪುಕಲಾಸಿದ ಅಟ್ಟಹಾಸದ ಮೇಲಿದ್ದರೆ ದೇವರಿಗೂ ಸಹ ಆಮೇಲಿರುತ್ತದೆ. ಮತ್ತೆ ಗೋವಿಂದನ ಕತೆ ಬಿಡು. ನನಗೆ ಆ ಕೆಲಸವನ್ನು ಸಾಧಾರಣವಾದ ಒತ್ತೆ ಆದರೂ ಕೂಡಲೇ ನನಗೆ ಬಂದು ಹೇಳು. ಗರಡಿಗರು ಗಿಟ್ಟರು. ಈ ಬದಿಯಲ್ಲಿ ಆದರೂ ಕೆಲಸವನ್ನು ನಿಲ್ಲಿಸು. ಎಂದು ನಕ್ಕರು. ಏತಕ್ಕೆ ನಕ್ಕೆ ಎಂದು ಕೇಳಿದ. ಅಯ್ಯೋ, 2 ಕೋಳಿ ಮರಿ ಇದ್ದಾರೆ ಸಾಕು. ಎಂಥ ಗಾಢವರು ಬಾಯನ್ನು ಕಟ್ಟಬಹುದು ಎಂಬುದು. ಅಲ್ಲಿಂದಲೇ ಹಸುವಿನ ಸುತ್ತಲಿನ ಆಡುಗರು ಸಾಮತೊಡಗಿದರು. ನಾನು ಇನ್ನೆರಡು ದಿವಸ ಈ ಕಡೆ ಸುಳಿಯುವುದಿಲ್ಲ ಎಂದೆ. ನನಗೆ ಪುಕ್ಕಲು. ಈ ಜಾಗ ಸರ್ಕಾರದ್ದು, ಪುಲಸಲಾಯಿಸಿದ್ದು ಅಲ್ಲ. ಹಾಗೇನಾದರೂ ಮಾಡುತ್ತಿರುವ ಸುದ್ದಿ ಊರಿಗೆ ಹಬ್ಬಿದರೆ ಇವನಿಗೆ ಏನಾದರೂ ಕೊಪ್ಪರಿಗೆ ಮೇಲೆ ಕಣ್ಣಾಯಿತೆ ಎಂದು ತಿಳಿಯರು. ಏಕೆ ಅಷ್ಟೊಂದು ಎಂದು ಸಮಾಧಾನ ಆದರೆ 2 ದಿವಸ ಕಳೆದ ಮೇಲೆ ಅದೇ ಸ್ಥಳಕ್ಕೆ ತಿರುಗಿ ಹೋದೆ. ಗೋವಿಂದ ವೈನಲಾದ ಕೆಲಸ ಮಾಡಿಸಿದ್ದ. ಅಲ್ಲಿ ಸಣ್ಣ ಪುಟ್ಟ ಕೊಂಬೆಗಳು, ಕುತ್ತಿ, ಮುಂಡಕನ ಹುಳು ಇವೆಲ್ಲವನ್ನು ಸವರಿ ಚೆನ್ನಾಗಿ 2 ದಿವಸ ಬಿಟ್ಟರು. ಅನಂತರ ಹೊಟ್ಟೆ ಕಿಚ್ಚಾಗೆ ಕಾಣಿಸಿತು. ಹಚ್ಚಿನ ತೆರೆಗಳು, ಅರ್ಧ ಹಸಿರು ಎಲೆಗಳು ಬೆಂಕಿ ಹೊತ್ತಿದವು. 100 ಗಜ ಜಾಗ ಸುಟ್ಟು ಹೋಗಿತ್ತು. ಎಡೆ ಬಾಯ ಕಾಂಡವಷ್ಟೇ ಕಾಣಿಸ್ತು. ಅದನ್ನು ಬುದ್ಧಿವಂತಿಕೆಯಿಂದ ಕಂಡು ಸಂತೋಷವಾಯಿತು. ತೆರೆಗಲೆಯ ಬೂದಿಯನ್ನು ಮುಚ್ಚಿಕೊಂಡು ಅಲ್ಲೇ ತುಳಿದಾಡಿದೆ. ನಿಜಕ್ಕೂ ಅಲ್ಲಿ ಸುರಪುರದ ಒಂದು ಬಾವಿ ಇತ್ತು. ಮರಕಲ್ಲಿನ ಕೊರವಿತ್ತು. ಮರದ ಕಲಿವು ಬೇರು ಅದಕ್ಕೆಲ್ಲಗೆ ಇಳಿಯಿತು. ಮೇಲಿನ ನೆರಳಿನಿಂದ ಒಳಗೆ ನೀರೊಂದು ಇಳಿಯುತ್ತಿತ್ತು ಎಂದು ಕಾಣಿಸ್ತವಾದರೂ ಬಾವಿ ಆಳವಾಗಿತ್ತು. ದೊಡ್ಡ ಕಲ್ಲೊಂದು ಎಸೆದಾಗ ಅಲ್ಲಿ ಕೆಸರು ಬಿದ್ದ ಧ್ವನಿ ಕೇಳಿ ಬಂತು. ಆಮೇಲೆ ಹೊಳಿತು. ಗೋವಿಂದನ ಅಗ್ನಿಪೂಜೆಗೆ ಕಾರಣ ಅದೆಷ್ಟೋ ಮುಂಡಕ ಕೆದೆಗೆ ಬೆಳೆದಿರುವ ಸ್ಥಳ. ಕೆದಿಗೆಯ ಸ್ಥಳವೆತ್ತವಾಯಿತು ಮಾತ್ರ. ಅವುಗಳು ಬಿಡಾರವೂ ಇರಬಹುದು. ಇದಾದರೂ ನನಗೆ ಮರೆಯಾಗುತ್ತೆ ಇದೆ ಎಂದು ಹೇಳಿದ್ದರಿಂದ ಅವನು ಹಿಂದೆ ಮುಂದೆ ನೋಡುತ್ತಿದ್ದ. ಈಗ ಬಾವಿ ಇದೆ ಎಂದಾಯಿತು. ಹಿಂದಿನ ಕಾಲದವರು ಕಲ್ಲು ಮರಿಗೆ ನೀರನ್ನು ಒಯ್ಯುತ್ತಿದ್ದಲ್ಲಿ ಅದಕ್ಕಾಗಿ ಯಾರಾದರೂ ಈ ಸ್ಥಳದಲ್ಲಿ ಬಾವಿ ತೋಡುತ್ತಾರೆ ಏನು? ಹಿಂದೆ ಆ ಕಲ್ಲು
ಕೆಲವು ಮನೆಗಳು ವಠಾರಗಳು ಇಲ್ಲಿ ಬಾವಿ ಇದ್ದುದರಿಂದ ಉಪಚಾರ ಮಾಡುವ ಬುದ್ಧಿ ಬಂದಿದ್ದರಿಂದ ಅರವತ್ತಿಗೆಯನ್ನೆಲ್ಲಿಟ್ಟಿರಬಹುದು. ನೀರನ್ನು ತೊಟ್ಟಿ ಇದೆ ಎಂದೆ. ಅದಕ್ಕಾಗಿ ಆ ನೆಲ ತುಂಬ ಸುತ್ತಾಡಿದ. 100 ವರ್ಷಗಳ ಕಾಲ ಎಲೆ ಬಿದ್ದು ಕೊಳೆತು ನೆಲದ ಮಣ್ಣಿನೊಳಗೆ ಸೇರಿ ಹೋಯಿತು. ಆದರೂ ಅಲ್ಲಿ ಬಿದ್ದಿದ್ದ ಮಣ್ಣೆ ಪಂಚಾಂಗಗಳು, ಕೆಲವು ಪ್ರಾಯಗಳು ಕಾಣಿಸಿದವು. ಒಂದು ಕಡೆ ಕಾಟು ಕಲ್ಲುಗಳಿಂದ ಕಟ್ಟಿದ್ದ ಚಿಕ್ಕ ಕಟ್ಟೆ ಕಾಣಿಸಿತು. ತುಂಬ ಸಂತೋಷಗೊಂಡೆ. ಗೋವಿಂದನ ಮನೆಗೆ ಹೋದೆ. ಗೋವಿಂದನನ್ನು ಹೊರಗೆ ಕರೆದು ಅದೇ ಸ್ಥಳಕ್ಕೆ ತಿರುಗಿ ಕರೆದುಕೊಂಡು ಬಂದೆ. ಅವನೊಡನೆ ಮಾತನಾಡುತ್ತಾ, ಇಲ್ಲೊಂದು ಬಾವಿ ಇದೆ, ನೋಡಿದ್ದೀಯಾ ಎಂದೆ. ಅದನ್ನು ನಾನು ಕಂಡು ಎಂದೆ. ಅವನು, ಅಷ್ಟು ಆಳು ಇಲ್ಲ, 3-4 ಆಳ ಇದ್ದಿರಬಹುದು. ಕೇರಿಗೆ ಗಿರೆ ಮಾಡುವ ಬನವಲ್ಲ. ತೋಟದ ಅಂದಾಜಿಗೆ ಎಲ್ಲಕ್ಕಿನೇ ಕೇರೆ 10-6 ಅಂಚಿನ ಸುಳಿದರೂ ಇನ್ನೆಷ್ಟು ತಗ್ಗಿದೆಯಲ್ಲ. ಅಲ್ಲಿ ಒಂದು ಹೊಂಡವನ್ನು ತೆಗೆದು ನೋಡಬಹುದು. ಒಳ್ಳೆಯ ನೀರಿನ ಸೆಲೆ ಸಿಕ್ಕಿತು ಎಂದ. ಅವನೇ ಕೊಟ್ಟ ಸಲಹೆಯಂತೆ ಅವನು ಅಡ್ಡದಾರಿಗೆ ಎಳೆಯುವ ಯೋಚನೆ ನನ್ನದು. ಅವನ ಜೊತೆಯಲ್ಲಿ ಕಳೆದುಳಿದು ಹೋದೆ. ಅಂಚಿನ ಸ್ಥಳಗಳನ್ನು ತೋರಿಸಿದ. ಆ ಸ್ಥಳವಾದರೂ ತೋಟಕ್ಕೆ ಹೇಗೆ ಕೊಟ್ಟರೂ ಇಲ್ಲವೋ ಆ ಮಾತು ಬೇರೆ. ತೀರಾ ಮೊರಗೊಡದ ಜಾಗದಲ್ಲಿ ಪ್ರಯೋಜನಕ್ಕೆ ಬರದೆ ಎನ್ನಲಾರೆ ಎಂದೆ. ಹೌದು ಹೌದು ಎಂದ ಗೋವಿಂದ. ಆಮೇಲೆ ಅವನನ್ನು ತಿರುಗಿ ಬಾವಿಯ ಬಳಿ ಕರೆದುಕೊಂಡು